ಪ್ರಿಯ ವೀಕ್ಷಕರೇ, ಎಲ್ರಿಗೂ ಸ್ವಾಗತ ಸುಸ್ವಾಗತ ಬಯಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೋಡಿ, ಹರ್ಷಿತಾ ಅಂತ ಹೇಳಿ ಇವರು ಬ್ರಾಹ್ಮಣರು. ಇವ್ರದ್ದು ಊರು ಬಂದ್ಬಿಟ್ಟು ಕೊಡಿಗೇನಹಳ್ಳಿ ಅಂತ, ಅಲ್ಲೇ ಒಂದು ವಾಸವನ್ನು ಮಾಡ್ತಿರೋದಾಗಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಚಿಂತೆ ಬಂದ್ಬಿಟ್ಟು ಏನಪ್ಪ ಅಂದರೆ, ಹಿಂದೆ ಕೊಡೋದಾ ಅಥವಾ ಮುಂದೆ ಕೊಡೋದಾ ಅಂತ ಎರಡು ತೂತನ್ನು ಒಟ್ಟಿಗೆ ಕೊಡೋದಕ್ಕೆ ಆಗಲ್ಲ. ಆ ಒಂದು ಕಾರಣಕ್ಕೋಸ್ಕರ ಚಿಂತೆಗೆ ಗೀಡಾಗಿದ್ದಾರೆ ಅಂತ ಹೇಳ್ಬೋದು. ಕಾರಣಗಳು ಏನೇನಪ್ಪ ಅಂದರೆ, ಬಹುದೊಡ್ಡ ಕಾರಣ ಏನಿಲ್ಲ. ತೂತದ ಬುಡ ಇನ್ನೂ ಓಪನ್ ಸಹ ಆಗಿಲ್ಲ. ಆ ಒಂದು ಕಾರಣಕ್ಕೆ ಇವರು ಅಸಮಾಧಾನ ಉಂಟು ಮಾಡ್ಕೊಂಡಿರ್ತಕ್ಕಂಥದ್ದು. ಭಯ, ಚೂಲಿನಲ್ಲಿ ಇದ್ದಾಗ ಬಿಟ್ಟರೆ ಅನ್ನೋ ಒಂದು ಭಯ ಇವರಲ್ಲಿ ಸದಾ ಇರುತ್ತೆ. 40 ಎಕರೆ ಫಾರ್ಮ್ ಹೌಸ್ ಬಗ್ಗೆ ನಾನು ಕೊನೆಯಲ್ಲಿ ಹೇಳ್ತೀನಿ. ಓಕೆ, ಈಗ ವ್ಯಕ್ತಿತ್ವದ ಬಗ್ಗೆ ಒಂದಿಷ್ಟು ನಾನು ಹೇಳ್ತಾ ಹೋಗ್ತೀನಿ. ಕೋಪದಲ್ಲಿ ಇದ್ದಾಗ ಏನೇ ಮಾಡಿದರೂ ತೆವಲು ಎದ್ದೇಳಲ್ಲ ಇವ್ರಿಗೆ. ಯಾಕೆಂದರೆ ಭಾಳ ಕೋಪದಲ್ಲಿರ್ತಾರೆ, ಸ್ಟ್ರಿಕ್ಟ್ ಆಗಿರ್ತಾರೆ. ಜಾಸ್ತಿ ಮಾತಾಡಿದ್ರೆ ಕೊಡುವುದು ಸಂದರ್ಭ ಬಂದರೂ ಬರಬಹುದು, ಹೇಳೋಕ್ಕೆ ಆಗಲ್ಲ, ಅಷ್ಟು ಕೋಪ ಅಂತ ಇಲ್ಲಿ ಇರತಕ್ಕಂಥದ್ದು. ಇನ್ನು ಕೆಲವೊಂದು ಸಲ ಕೊಡಲ್ಲ ಕಣೋ ತೂತು ಅಂದರು ಯಜಮಾನರು ತಡೆಯದೆ ಸಾಮಾನು ನುಗ್ಗಿಸೇ ಬಿಡ್ತಾ ಇದ್ರು. ಆ ಒಂದು ಕಾರಣಕ್ಕೋಸ್ಕರ ಒಂದು ಸಂದರ್ಭದಲ್ಲಿ ಈ ರೀತಿಯೂ ಆಗಿದೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಯಾವುದೇ ಕೆಲಸ ಆಗಲಿ ಅರ್ಧಕ್ಕೆ ಅರ್ಧ ಮಾಡಿ ಬಿಡೋದು ಜೀವನದಲ್ಲೇ ಬಂದಿಲ್ಲ. ಪೂರ್ತಿ ಮಾಡಿದ್ರೆ ಪೂರ್ತಿ ಮಾಡಬೇಕು, ಇಲ್ಲಾಂದರೆ ಸುಮ್ಮನೆ ಇರಬೇಕು ಅನ್ನೋ ಒಂದು ವ್ಯಕ್ತಿತ್ವ ಇವರದ್ದು ಅಂತ ಹೇಳ್ಬೋದು ಸ್ನೇಹಿತರೆ. ಓಕೆ, ನಾನು ನೆಕ್ಸ್ಟ್ ಬಂದು ಅನುಕೂಲತೆ ಬಗ್ಗೆ ಒಂದಿಷ್ಟು ಮಾಹಿತಿನ ಹಂಚ್ಕೊಂಡಿದ್ದಾರೆ. ಅದೇನೇನಪ್ಪ ಅಂತ ಇಲ್ಲಿ ನೋಡ್ತಾ ಹೋಗೋಣ. ಮೊದಲನೇದು, ಕುಂಟ ಆದರೂ ಪರವಾಗಿಲ್ಲ, ದಿಂಗುವಾಗ ಅನುಕೂಲತೆ ಮಾಡಿಕೊಡ್ತೀನಿ, ಹೇಗೆ ಮಾಡಬೇಕು ಅಂತಲೂ ಕೂಡ ಹೇಳಿಕೊಡ್ತೀನಿ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಸೆಕೆಂಡ್ ಒಂದು ಬಂದ್ಬಿಟ್ಟು, ಹಾಸಿಗೆ ದಿಂಬು ಸೌಲಭ್ಯ ಇರುತ್ತೆ, ಎಷ್ಟೊತ್ತಿಗೆ ಸಾಮಾನು ಬೇಕು ಅಂದರೂ ಕೂಡ ಕೊಡೋದಕ್ಕೆ ರೆಡಿ ಇರ್ತೀನಿ ಅಂತ ಒಂದು ಸಲಹೆದ ಬಗ್ಗೆ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ನಿಧಾನವಾಗಿ ಮಾಡ್ತೀನಿ, ಬೇಗ ಮಾಡೋಕ್ಕೆ ಆಗಲ್ಲ ಅಂದರೂ ಸಹ ಅದಕ್ಕೆಲ್ಲ ಸಂಪೂರ್ಣ ಒಪ್ಪಿಗೆ ಸಿಗುತ್ತೆ. ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡಬೇಕಾದಂಥ ಒಂದು ಅವಶ್ಯಕತೆ ಇರೋದಿಲ್ಲ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ನೆಕ್ಸ್ಟ್, ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂದ್ರೂ ಅದನ್ನು ಕೂಡ ಸರಿ ಮಾಡ್ತೀನಿ ಅಂತ ಇಲ್ಲಿ ಹೇಳಿದ್ದಾರೆ. ನೀವು ನೋಡಿ, 40 ಎಕರ್ಸು ಫಾರ್ಮ್ ಲ್ಯಾಂಡ್ ಮಾಡಬೇಕು ಅಂದರೆ ಇವು ಟಿಪ್ಸ್ಗಳು ಇಲ್ಲಿ ಹೇಳಿರ್ತಕ್ಕಂಥದ್ದು ಏನೇನಪ್ಪ ಅಂತಂದರೆ, ಇಲ್ಲಿ ಪ್ಲ್ಯಾನಿಂಗ್ ಆ್ಯಂಡ್ ಲೇಔಟ್ ಮಾಡಬೇಕು. ಫಸ್ಟು ಪ್ಲ್ಯಾನ್ ಮಾಡಿಬಿಟ್ಟು ಮತ್ತು ಲೇಔಟ್ಸ್ಗಳೆಲ್ಲ ಮಾಡಬೇಕಾಗುತ್ತೆ. ಫಾರ್ಮ್ ಹೌಸ್ ಕನ್ಸ್ಟ್ರಕ್ಷನ್ಸು ಶುರು ಮಾಡಿಬಿಟ್ಟು ಫಾರ್ಮಿಂಗ್ ಆ್ಯಂಡ್ ಕಲ್ಟಿವೇಷನ್ ಮಾಡಬೇಕಾಗುತ್ತೆ. 40 ಎಕರೆ ಫಾರ್ಮ್ ಹೌಸ್ ಅಂದರೆ ತಮಾಷೆ ಮಾತಲ್ಲ. ಲೈವ್ ಸ್ಟಾಕ್ ಆ್ಯಂಡ್ ಪೌಲ್ಟ್ರಿನೂ ಮಾಡಬೇಕಾಗ್ತದೆ. ಜೊತೆಗೆ ಫೆನ್ಸಿಂಗ್ ಆ್ಯಂಡ್ ಸೆಕ್ಯೂರಿಟಿ ಪರ್ಪಸ್ಸು ಎಲ್ಲ ಮಾಡಬೇಕಾಗುತ್ತೆ. ನಿಮಗೆ ಫೆನ್ಸಿಂಗು ಸೆಕ್ಯೂರಿಟಿ ಪರ್ಪಸ್ ಬೇಕು ಅಂದರೆ ಮಾಡ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ರೋಡ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಅಂತ ಬೇಕೇ ಬೇಕಾಗುತ್ತೆ ಫಾರ್ಮ್ ಹೌಸ್ಗೆ. ಮತ್ತು ರಿನ್ಯೂವೇಬಲ್ ಎನರ್ಜಿ ಆ್ಯಂಡ್ ಸಸ್ಟೈನಿಬಿಲಿಟಿ ಅಂತ ಇಲ್ಲಿ ಹೇಳಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಒಂದು 40 ಎಕರೆ ಫಾರ್ಮ್ ಹೌಸ್ ಮಾಡಬೇಕು ಅಂದರೆ ಬೇಕಾಗುತ್ತೆ. ಇದನ್ನು ಮಾಡಬೇಕು ಅಂದರೆ ಕನಿಷ್ಠ ಪಕ್ಷ 1 ವರ್ಷ ಏನಾದರೂ ಬೇಕಾಗುತ್ತೆ ಅಂತ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಒಂದು ಲೈಕನ್ನು ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ. ಬಾಯ್.